ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ. ಸೃಷ್ಟಿಕರ್ತ ಅಂದೆ ಯಾರು? ಇಸ್ಲಾಮೀ ದೃಷ್ಟಿಕೋನದಲ್ಲಿ ಈ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪಯಣ ಶುರು ಮಾಡೋಣ ಬನ್ನಿ. ನೋಡಿ, ಈ ಇಡೀ ವಿಶ್ಲೇಷಣೆಯ ಮೂಲನೇ ಈ ಒಂದು ಮಾತು. ಸೃಷ್ಟಿಯ ಹಿಂದಿರೋ ಕಾರಣವೇ ಒಂದು ಬಯಕೆ. ತನ್ನನ್ನು ಯಾರಾದರೂ ತಿಳ್ಕೋಬೇಕು, ತನ್ನ ಬಗ್ಗೆ ಅರಿವು ಮೂಡಬೇಕು ಅನ್ನೋ ಒಂದು ಆಸೆ. ಇಲ್ಲಿಂದಾನೇ ಎಲ್ಲ ಶುರುವಾಗಿದ್ದು. ಹೌದು, ಇದು ಆ ಬಯಕೆಯದ್ದೇ ಕಥೆ. ಒಂದು ಕಡೆ ಬ್ರಹ್ಮಾಂಡದ ಅಗಾಧ ವಿಸ್ತಾರ, ಇನ್ನೊಂದು ಕಡೆ ನಮ್ಮ ಹೃದಯದ ಚಿಕ್ಕ ಅಂತರಾಳ. ಈ ಎರಡನ್ನೂ ಬೆಸೆಯುವ ಒಂದು ಅದ್ಭುತ ಪಯಣ ಇದು. ಸರಿ, ಹಾಗಾದ್ರೆ ನಮ್ಮ ಪಯಣದ ಮೊದಲ ಹೆಜ್ಜೆ ಇಡೋಣ. ಅದೇನಪ್ಪಾ ಅಂದ್ರೆ, ಈ ಇಡೀ ಬ್ರಹ್ಮಾಂಡವನ್ನೇ ಒಂದು ಸಂಕೇತವಾಗಿ ನೋಡೋದು. ಈಗ ಒಂದು ಸುಂದರವಾದ ಪೇಂಟಿಂಗ್ ನೋಡ್ದಾಗ ಅದನ್ನ ಯಾರ್ ಮಾಡಿರ್ಬೋದು ಅಂತ ಯೋಚಿಸ್ತೀವಲ್ಮ. ಹಾಗೆ ಈ ಬ್ರಹ್ಮಾಂಡ ಅನ್ನೋ ಕಲಾಕೃತಿಯ ಮೂಲಕ ಕಲಾವಿದನನ್ನ ಹುಡುಕೋ ಪ್ರಯತ್ನ ಇದು. ಸೃಷ್ಟಿ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಈ ಒಂದು ಸಂಖ್ಯೆ ನೋಡೋಣ. 200 ಬಿಲಿಯನ್. ಯೋಚ್ನೆ ಮಾಡಿ, ಇದು ಬರೀ ನಮ್ಮದೇ ಆದ ಮಿಲ್ಕಿವೇ ಗ್ಯಾಲಕ್ಸಿಯಲ್ಲಿರೋ ನಕ್ಷತ್ರಗಳ ಅಂದಾಜು ಸಂಖ್ಯೆ ಅಂತೆ. ಜಸ್ಟ್ ನಮ್ಮ ಒಂದೇ ಗ್ಯಾಲಕ್ಸಿಯಲ್ಲಿ. ಎಂಥ ಅಗಾಧತಲ್ವಾ? ಈ ಗ್ಯಾಲಕ್ಸಿ ಎಷ್ಟು ದೊಡ್ಡದಿರ್ಬೋದು ಅದನ್ನರ್ಥ ಮಾಡ್ಕೊಳ್ಳೋಕೆ ಈ ಹೋಲಿಕೆ ನೋಡಿ. ಈಗ ಬೆಳಕು ಅಂದ್ರೆ ಅತಿ ವೇಗದ ವಸ್ತು ಅಲ್ವಾ? ಆ ಬೆಳಕಿನ ವೇಗದಲ್ಲಿ ನಾವು ಹೊಟ್ಟರೂ ಕೂಡ ನಮ್ಮ ಗ್ಯಾಲಕ್ಸಿಯ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗೋಕೆ 1,00,000 ವರ್ಷ ಬೇಕು. ಅಬ್ಬಾ, ಸರಿ, ಅದನ್ ಬಿಡಿ. ಶಬ್ದದ ವೇಗದಲ್ಲಿ ಹೋಗೋ ವಿಮಾನದಲ್ಲಿ ಹೋದ್ರೆ ಸುಮಾರು 80 ಬಿಲಿಯನ್ ವರ್ಷಗಳು. ನಂಬೋಕೆ ಆಗ್ತಿಲ್ಲ. ಯೋಚನೆ ಮಾಡಿ, ಇಡೀ ಬ್ರಹ್ಮಾಂಡದಲ್ಲಿ ನಮ್ಮ ಗ್ಯಾಲಕ್ಸಿಯ ಒಂದು ಪುಟ್ಟ ಚುಕ್ಕಿಯಷ್ಟೇ. ಇಷ್ಟು ದೊಡ್ಡ ಸೃಷ್ಟಿಯಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿದೆ. ಕುರಾನ್ನ ಈ ವಾಕ್ಯ ಅದನ್ನೇ ಹೇಳುತ್ತೆ. ಪರಮ ಕರುಣಾಮಯಿಯ ಸೃಷ್ಟಿಯಲ್ಲಿ ನೀನು ಯಾವುದೇ ದೋಷವನ್ನು ಕಾಣುವುದಿಲ್ಲ. ಮತ್ತೊಮ್ಮೆ ನೋಡು, ನಿನಗೆ ಯಾವುದೇ ಬಿರುಕುಗಳು ಕಾಣುತ್ತವೆಯಾ ಅಂತ. ಅಂದ್ರೆ ಎಲ್ಲೂ ಒಂದು ಚೂರು ಹೆಚ್ಚು ಕಡಿಮೆ ಎಲ್ಲ, ಒಂದು ಚೂರು ತಪ್ಪು ಇಲ್ಲ. ಎಲ್ಲವೂ ಒಂದು ಪರ್ಫೆಕ್ಟ್ ಪ್ಲಾನ್ ಪ್ರಕಾರ ನಡೀತಿದೆ. ಓಕೆ, ಬ್ರಹ್ಮಾಂಡ ಇಷ್ಟು ದೊಡ್ಡದು, ಇಷ್ಟು ಪರ್ಫೆಕ್ಟ್ ಅಂತ ಗೊತ್ತಾಯ್ತು. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಇಷ್ಟೆಲ್ಲ ಸೃಷ್ಟಿಸಿದ ಆ ಶಕ್ತಿ ನಿಮ್ಮ ಹಾಗೆ ಒಬ್ಬೊಬ್ಬ ಮನುಷ್ಯನ ಪುಟ್ಟ ಹೃದಯದ ಜೊತೆ ಹೇಗೆ ಸಂಪರ್ಕ ಸಾಧಿಸುತ್ತೆ? ಇಲ್ಲಿಂದ ನಮ್ಮ ಪಯಣ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಅಗಾಧತೆಯಿಂದ ಆತ್ಮೀಯತೆಯ ಕಡೆಗೆ. ಆ ಸಂಪರ್ಕ ಸಾಧ್ಯವಾಗುವುದು ಸೃಷ್ಟಿಕರ್ತನ ಗುಣಲಕ್ಷಣಗಳನ್ನ ಅರ್ಥ ಮಾಡಿಕೊಳ್ಳುವುದ್ರಿಂದ. ಇಸ್ಲಾಮೀ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಆತನ ಹೆಸರುಗಳ ಮೂಲಕ. ಆ ಹೆಸರುಗಳು ಆತನ ಒಂದೊಂದು ಗುಣವನ್ನ ನಮಗೆ ಪರಿಚಯಿಸುತ್ತವೆ. ಹಾಗಾದ್ರೆ ಬನ್ನಿ, ಮೊದಲ ಹೆಸರು ನೋಡೋಣ. ಅಲ್ ವದೂದ್ ಅಂದ್ರೆ ಪ್ರೀತಿಮಯ. ಎಲ್ಲ ಪ್ರೀತಿಯ ಮೂಲ ಆತನೇ ಅಂತ. ಸೃಷ್ಟಿಕರ್ತ ಬರೀ ಸರ್ವಶಕ್ತನಲ್ಲ, ಅವನು ಪ್ರೀತಿಯ ಸಾಗರ ಕೂಡ ಅನ್ನೋದು ಇದರ ಅರ್ಥ. ಈ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಂದರ ಉದಾಹರಣೆ ಇದೆ. ಒಮ್ಮೆ ಪ್ರವಾದಿ ಮುಹಮ್ಮದ್ ಅವರು ಒಂದು ತಾಯಿ ತನ್ನ ಮಗುವನ್ನ ಅಪ್ಕೊಂಡಿರೋದನ್ನ ನೋಡಿ ಹೇಳ್ತಾರೆ, ಈ ತಾಯಿ ತನ್ನ ಮಗುವಿಗೆ ಎಷ್ಟು ಕರುಣೆ ತೋರ್ತಿದ್ದಾಳೆ ಅಲ್ವಾ? ಆದ್ರೆ ಅಲ್ಲಾಹನ ಕರುಣೆ ತನ್ನ ಸೃಷ್ಟಿಯ ಮೇಲೆ ಇದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಅಂತ. ಇದಕ್ಕಿಂತ ಚೆನ್ನಾಗಿ ದೇವ್ರ ಪ್ರೀತಿಯನ್ನ ವಿವರಿಸೋಕೆ ಸಾಧ್ಯನಾ? ಮುಂದಿನ ಹೆಸರು ಅಲ್ ಮುಜೀಬ್. ಇದರ ಅರ್ಥ ಉತ್ತರಿಸುವವನು. ಅಂದ್ರೆ ನಾವು ಮನಸ್ಸಾರೆ ಕರೆದಾಗ, ಪ್ರಾರ್ಥಿಸಿದಾಗ ಅದಕ್ಕೆ ಪ್ರತಿಕ್ರಿಯೆ ನೀಡುವವನು. ಈ ಹೆಸರಿಗೆ ಒಂದು ಮನಕಲಕುವ ಕಥೆ ಇದೆ. ಒಬ್ಬಳು ಮಗಳು ತನ್ನ ತಂದೆಯ ಜೀವಕ್ಕಾಗಿ ಪ್ರಾರ್ಥನೆ ಮಾಡ್ತಾಳೆ. ಅವರಿಗೆ 4 ತಿಂಗಳು ಹೆಚ್ಚಿನ ಆಯುಸ್ಸು ಸಿಗುತ್ತೆ. ಆಮೇಲೆ ಅವರ ಕೊನೆಗಾಲ ಶಾಂತಿಯುತವಾಗಿರ್ಲಿ ಅಂತ ಪ್ರಾರ್ಥನೆ ಮಾಡ್ತಾಳೆ. ಅವರು ನಂಬಿಕೆಯ ಮಾತುಗಳನ್ನ ಹೇಳ್ತಾನೇ ಪ್ರಾಣ ಬಿಡ್ತಾರೆ. ನೋಡಿ, 2 ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿದೆ. ಇದೇ ಅಲ್ಮುಜೀಬ್ ಅನ್ನೋ ಗುಣ. ದೇವರ ಕರುಣೆಯ ಬಗ್ಗೆ ಮಾತಾಡುವಾಗ 2 ಮುಖ್ಯ ಪದಗಳು ಬರುತ್ತವೆ, ಅರ್ ರಹ್ಮಾನ್ ಮತ್ತು ಅರ್ ರಹೀಂ. ಇವೆರಡಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಅರ್ ರಹ್ಮಾನ್ ಅಂದ್ರ ಸಾರ್ವತ್ರಿಕ ಕರುಣೆ. ಗಾಳಿ, ನೀರು, ಬೆಳಕಿನ ಹಾಗೆ ಇದು ಈ ಜಗತ್ತಿನಲ್ಲಿ ಎಲ್ಲರಿಗೂ ಸಿಗತ್ತೆ. ಆದ್ರೆ ಅರ್ ರಹೀಂ ಅನ್ನೋದು ಒಂದು ವಿಶೇಷ ಕರುಣೆ. ಇದು ಪರಲೋಕದಲ್ಲಿ ಕೇವಲ ನಂಬಿಕೆಯುಳ್ಳವರಿಗಾಗಿ ಮೀಸಲಿಡಲಾಗಿದೆ ಅಂತ ಹೇಳಲಾಗುತ್ತೆ. ಈ ಕರುಣೆ ಎಷ್ಟಿದೆ ಗೊತ್ತಾ? ಒಂದು ಕಲ್ಪನೆ ಹೀಗಿದೆ. ದೇವ್ರು ತನ್ನ ಕರುಣೆಯನ್ನ 100 ಭಾಗ ಮಾಡಿದ್ರೆ ಅದರಲ್ಲಿ ಬರೀ 1 ಭಾಗವನ್ನ ಮಾತ್ರ ಈ ಇಡೀ ಜಗತ್ತಿಗೆ ಹಂಚಿದಾನೆ. ನಾವು ನೋಡೋ ತಾಯಿ ಪ್ರೀತಿ, ಸ್ನೇಹ, ದಯೆ ಇದೆಲ್ಲ ಆ 1% ಭಾಗ ಅಷ್ಟೇ. ಹಾಗಾದ್ರೆ ಇನ್ನು ಉಳಿದ 99% ಕರುಣೆಯನ್ನ ಆತ ನ್ಯಾಯ ತೀರ್ಪಿನ ದಿನಕ್ಕಾಗಿ ಇಟ್ಟಿದ್ದಾನೆ ಅಂದ್ರೆ ಅದರ ಅಗಾಧತೆಯನ್ನ ಊಹಿಸೋಕೂ ಕಷ್ಟ. ನಾವೆಲ್ಲರೂ ತಪ್ಪು ಮಾಡ್ತೀವಿ ಅಲ್ವಾ? ಸೃಷ್ಟಿಕರ್ತನ ಇನ್ನೊಂದು ಅದ್ಭುತ ಗುಣ ಅಂದ್ರೆ ಅಸ್ಸತ್ತಾರ್. ಅಂದ್ರೆ ನಮ್ಮ ತಪ್ಪುಗಳನ್ನ, ದೋಷಗಳನ್ನ ಮುಚ್ಚಿ ಹಾಕುವನು. ಎಲ್ಲರ ಮುಂದೆ ನಮ್ಮನ್ನ ಬಯಲು ಮಾಡದೆ ನಮ್ಮ ಗೌರವವನ್ನ ಕಾಪಾಡುವನು.
ಈ ಗುಣವನ್ನ ವಿವರಿಸೋಕೆ ಒಂದು ಅದ್ಭುತ ಕಥೆ ಇದೆ. ಒಮ್ಮೆ ಬರಗಾಲ ಬಂದಾಗ ಪ್ರವಾದಿ ಮೂಸ ಪ್ರಾರ್ಥನೆ ಮಾಡಿದಾಗ ನಿಮ್ಮಲ್ಲಿರೋ ಒಬ್ಬ ಪಾಪಿಯ ಕಾರಣದಿಂದ ಮಳೆ ಬರ್ತಿಲ್ಲ ಅಂತ ದೈವವಾಣಿ ಆಗತ್ತೆ. ಆ ಪಾಪಿ ಮೌನವಾಗಿ ಪಶ್ಚಾತ್ತಾಪ ಪಡ್ತಾನೆ. ತಕ್ಷಣ ಮಳೆ ಬರುತ್ತೆ. ಮೂಸ ಆಶ್ಚರ್ಯದಿಂದ ಆ ವ್ಯಕ್ತಿ ಯಾರು ಅಂತ ಕೇಳಿದಾಗ ದೇವ್ರು, ಅವನು ಪಾಪಿಯಾಗಿದ್ದಾಗ ಅವನನ್ನ ಬಯಲು ಮಾಡ್ದ ನಾನು, ಪಶ್ಚಾತ್ತಾಪ ಪಟ್ಟ ಮೇಲೆ ಹೇಗೆ ಬಯಲು ಮಾಡ್ಲಿ ಅಂತ ಹೇಳ್ತಾನೆ. ನೋಡಿ, ಕ್ಷಮಿಸೋದು ಮಾತ್ರವಲ್ಲ, ಗೌರವವನ್ನ ಕೂಡ ಕಾಪಾಡೋದೊಂಡೆ ಇದೆ ಅಲ್ವಾ? ಸರಿ, ನಾವು ಬ್ರಹ್ಮಾಂಡದ ಅಗಾಧತೆಯ ಬಗ್ಗೆ ನೋಡಿದ್ವಿ, ಸೃಷ್ಟಿಕರ್ತನ ಸುಂದರ ಗುಣಗಳ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಇದೆಲ್ಲ ಯಾಕೆ ಬೇಕು? ಇದನ್ನೆಲ್ಲ ತಿಳಿಯೋದ್ರಿಂದ ಆಗೋ ಪ್ರಯೋಜನ ಏನು? ನಮ್ಮ ಕೊನೆಯ ಭಾಗದಲ್ಲಿ ಇದಕ್ಕೆ ಉತ್ತರ ಹುಡ್ಕೋಣ. ಇಲ್ಲಿರೋ ಮುಖ್ಯವಾದ ವಿಷಯ ಏನಂದ್ರೆ, ಸೃಷ್ಟಿಕರ್ತನನ್ನ ಅರಿಯದೆ ಮಾಡೋ ಆರಾಧನೆಗೆ ಅರ್ಥ ಇರೋದಿಲ್ಲ. ಅದು ಕೇವಲ ಒಂದು ಯಾಂತ್ರಿಕ ಕ್ರಿಯೆಯಾಗಿಬಿಡುತ್ತೆ ಅಲ್ವಾ? ಯಾರಿಗೆ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಅವರ ಗುಣಗಳೇನು ಅಂತ ಗೊತ್ತಿದ್ರೆ ತಾನೇ ಆ ಪ್ರಾರ್ಥನೆಯಲ್ಲಿ ಪ್ರಾಮಾಣಿಕತೆ, ಪ್ರೀತಿ ಇರೋದು. ಹಾಗಾಗಿ ಈ ಆಧ್ಯಾತ್ಮಿಕ ಪಯಣದಲ್ಲಿ 3 ಮುಖ್ಯ ಘಟ್ಟಗಳನ್ನು ಗುರುತಿಸಬಹುದು. ಮೊದಲನೆಯದು, ಈ ಸೃಷ್ಟಿಯನ್ನ ನೋಡಿ ಕೃತಜ್ಞತೆ ಸಲ್ಲಿಸೋದು. ಎರಡನೆಯದು, ಆತನ ಕರುಣೆ, ಪ್ರೀತಿಯಂತಹ ಗುಣಗಳನ್ನ ತಿಳಿದು ಭಯದಿಂದ ಪ್ರೀತಿಯ ಕಡೆಗೆ ಸಾಗೋದು. ಮತ್ತು ಕೊನೆಯದಾಗಿ, ನಮ್ಮ ಅಸಹಾಯಕತೆಯನ್ನ ಅರಿತುಕೊಂಡು ಆ ಸತ್ಯಕ್ಕೆ ಸಂಪೂರ್ಣವಾಗಿ ಶರಣಾಗೋದು. ಕೊನೆಯದಾಗಿ ಹೇಳೋದಾದ್ರೆ, ಈ ಆಕರಗಳ ಪ್ರಕಾರ ನಮ್ಮ ಜೀವನದ ಉದ್ದೇಶವೇ ಈ ಪಯಣ. ಸೃಷ್ಟಿಕರ್ತನನ್ನು ತಿಳಿಯೋದು, ಆ ತಿಳುವಳಿಕೆಯಿಂದ ಅವನನ್ನು ಪ್ರೀತಿಸೋದು ಮತ್ತು ಆ ಪ್ರೀತಿಯಲ್ಲಿ ನಿಜವಾದ ಶಾಂತಿಯನ್ನ ಕಂಡುಕೊಳ್ಳೋದು. ಇದೇ ಅಸ್ತಿತ್ವದ ಸಾರ್ಥಕತೆ. ಹೋಗೋ ಮುನ್ನ ಒಂದು ಪ್ರಶ್ನೆಯನ್ನ ಎಲ್ಲರ ಮುಂದಿಡ್ತೇನ. ಈ ಇಡೀ ಬ್ರಹ್ಮಾಂಡವೇ ಸೃಷ್ಟಿಕರ್ತನ ಪ್ರತಿಬಿಂಬ ಅಂತಾದ್ರ ಆ ಪ್ರತಿಬಿಂಬದಲ್ಲಿ ನಮಗೆ ಏನು ಕಾಣಿಸ್ತೆ? ಇದ್ರ ಬಗ್ಗೆ ಒಮ್ಮೆ ಯೋಚಿಸಿ. ನಮಸ್ಕಾರ.